ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ತಾ ಇದ್ದೀನಿ. ಸೊ ಈ ಥರ ಮಾವಿನಕಾಯಿ ಉಪ್ಪಿನಕಾಯಿನ ನೀವು ವರ್ಷಗಟ್ಟಲೆ ಇಟ್ಟರೂ ಕೆಡೋದಿಲ್ಲ. ಹಾಗೆ ಈ ಮಾವಿನಕಾಯಿ ಉಪ್ಪಿನಕಾಯಿನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಕೊನೆವರೆಗೂ ಈ ವಿಡಿಯೋನ ಸ್ಕಿಪ್ ಮಾಡ್ದಿದ್ದಂಗೆ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ನಾನು ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದಕ್ಕೆ 3 ಮಾವಿನಕಾಯಿನ ತೊಗೊಂಡು ನೀರಲ್ಲಿ ತೊಳಿತಾ ಇದ್ದೀನಿ. ಸೊ ನೀಟಾಗಿ ಉಜ್ಜಿ ತೊಳಿಬೇಕು ಕೈಯಲ್ಲೇ. ಆಮೇಲೆ ತೊಳೆದಾದ್ಮೇಲೆ ನೀಟಾಗಿ ಬಟ್ಟೆಯಲ್ಲಿ ಒಣ ಬಟ್ಟೆಯಲ್ಲಿ ಒರೆಸ್ಬೇಕಾಗತ್ತೆ. ನೀರಿನ ಅಂಶ ಇಲ್ದಲೇ ಇರೋ ಥರ ನೀಟಾಗಿ ಒರೆಸ್ಬೇಕು. ಬಟ್ಟೆಲೆಲ್ಲ ಒರೆಸಿದ್ದಾದಮೇಲೆ ಸೊ ಈಗ ಇದನ್ನು ಹಚ್ಚಬೇಕಾಗತ್ತೆ. ನೀವು ಸಣ್ಣದಾಗಾದರೂ ಹಚ್ಬೋದು ಅಥವಾ ದೊಡ್ಡ ಸೈಜಲ್ಲಾದರೂ ಹಚ್ಬೋದು. ಸೊ ನಿಮಗೆ ಯಾವ ಥರ ಇಷ್ಟನೋ ಸೊ ಆ ಥರ ಹಚ್ಕೊಳ್ಳಿ. ನಾನಿಲ್ಲಿ ಸಣ್ಣದಾಗಿ ಹಚ್ತಾ ಇದ್ದೀನಿ. ಸಣ್ಣದಾಗಿ ಹಚ್ಚಿದಷ್ಟು ಆದಷ್ಟು ತಿನ್ನೋದಕ್ಕೆ ಚೆನ್ನಾಗಿ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಸಣ್ಣದಾಗಿ ಹಚ್ತಾ ಇದ್ದೀನಿ. ಆದಷ್ಟು ಮಾವಿನಕಾಯಿ ಉಪ್ಪಿನಕಾಯಿ ಮಾಡಬೇಕು ಅಂದರೆ ಹುಳಿ ಇರೋವಂಥ ಮಾವಿನಕಾಯಿನೇ ತೊಗೋಬೇಕು. ಹಾಗೆ ಗಟ್ಟಿ ಇರಬೇಕು. ಸೊ ಹಣ್ಣಾಗೋ ಥರಕ್ಕೆ ಬಂದಿರಬಾರ್ದು. ಈಗ ಮಾವಿನಕಾಯಿ ಹಚ್ಕೊಂಡಾದ್ಮೇಲೆ ಸೊ ನಾನು ಅದನ್ನೆಲ್ಲ ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ಈಗ ನೀವು ನೋಡ್ತಾ ಇರ್ಬೋದು. ಸೊ ಈ ಸೈಜಲ್ಲಿ ನಾನು ಮಾವಿನಕಾಯಿನ ಹಚ್ಚಿಟ್ಕೊಂಡಿದ್ದೀನಿ. ಅದು ವಾಟೆ ಏನಿರುತ್ತಲ್ವ ಸೊ ಒಳಗಡೆದು ಅದನ್ನು ಏನಾದರೂ ಮಾವಿನಕಾಯಿ ಚಟ್ನಿ ಅಥವಾ ಮಾವಿನಕಾಯಿ ಗೊಜ್ಜು ಆ ಥರ ಏನಾದರೂ ಮಾಡೋದಕ್ಕೆ ಬಳಸ್ಬೋದು. ಸೊ ಉಪ್ಪಿನಕಾಯಿಗೆ ನಾನು ಅದನ್ನು ಹಾಕ್ತಾ ಇಲ್ಲ. ಮೇಲ್ಗಡೆ ಸಿಪ್ಪೆಯಿಂದ ಏನು ಇರುತ್ತಲ್ವ ಸೊ ಅದನ್ನಷ್ಟೇ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಹಾಗೆ ಇದನ್ನು ನಾವು ಏನು ಮಾವಿನಕಾಯಿನ ಹಚ್ಚಿರ್ತೀವಲ್ವ ಸೊ ಅದನ್ನು ಒಂದು ಬೌಲಿಗೆ ಹಾಕ್ಕೋಬೇಕು. ಫಸ್ಟು ಒಂದು ಬೌಲಿಗೆ ಹಾಕಿದ್ಮೇಲೆ ಇಲ್ಲಿ 4 ಸ್ಪೂನಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ನುಸಿ ಉಪ್ಪು 4 ಸ್ಪೂನ್ ಹಾಕ್ತಾ ಇದ್ದೀನಿ. ನಿಮಗೆ ನುಸಿ ಉಪ್ಪು ಬೇಡ ಅಂದರೆ ಹರಳುಪ್ಪು ಒಂದು 3 ಸ್ಪೂನಷ್ಟು ಹರಳುಪ್ಪನ್ನ ಹಾಕ್ಬೋದು. ಹಾಕಿಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಡಬೇಕಾಗತ್ತೆ. ಉಪ್ಪು ಎಲ್ಲ ಕಡೆಗೂ ನೀಟಾಗಿ ಹತ್ತಬೇಕು. ಸೊ ಆ ಥರ ನೀಟಾಗಿ ಮಿಕ್ಸ್ ಮಾಡಿಡಬೇಕು. ಉಪ್ಪಿನಕಾಯಿ ಹಾಕಬೇಕು ಅಂದರೆ ಯೂಶ್ವಲಿ ಪಿಂಗಾಣಿದು ಅಥವಾ ಗಾಜಿಂದ್ರಲ್ಲಿ ಹಾಕಿಡ್ತಾರೆ. ಸೊ ನಾನು ಅದಕ್ಕೋಸ್ಕರ ಇಲ್ಲಿ ಪಿಂಗಾಣಿ ತೊಗೊಂಡಿದ್ದೀನಿ. ನೀವೇನಾದರೂ ಪಿಂಗಾಣಿದು ಹೊಸದಾಗಿ ಬಳಸ್ತಾ ಇದ್ದೀನಿ ಅಂದರೆ ನೀಟಾಗಿ ತೊಳೆದ್ಬಿಟ್ಟು ನೀರಿನಂಶ ಇಲ್ದಲೇ ಇರೋ ಥರ ಒಣ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಆಮೇಲೆ ಈ ಉಪ್ಪಿನಕಾಯಿಗೆ ಏನು ಮಾವಿನಕಾಯಿ ಉಪ್ಪನ್ನ ಮಿಕ್ಸ್ ಮಾಡಿರ್ತೀರಲ್ಲ ಸೊ ಅದನ್ನು ಪಿಂಗಾಣಿ ಡಬ್ಬಿಯಲ್ಲಿ ಹಾಕಿಬಿಟ್ಟು ಮುಚ್ಚಿಡಬೇಕಾಗತ್ತೆ. ಈಗ ಪಿಂಗಾಣಿದ್ರಲ್ಲಿ ಹಾಕಿಟ್ಟಿದ್ದೀನಿ ನೋಡಿ. ಸೊ ಈ ಥರ ಮುಚ್ಚಿಟ್ಬಿಟ್ಟು ಆಮೇಲೆ ಇದನ್ನು ಬಟ್ಟೆ ಹಾಕಿ ಸುತ್ತಬೇಕಾಗತ್ತೆ. ನೋಡ್ತಾ ಇದ್ದೀರಲ್ಲ. ಸೊ ಈ ಥರ ಯಾವ್ದಾದ್ರು ಒಂದು ವೈಟ್ ಬಟ್ಟೆ ಆ ಥರ ಏನಾದ್ರು ಇದ್ದರೆ ನೀಟಾಗಿ ಗಾಳಿ ಆಡ್ದಲ್ಲಿರೋ ಥರ ಈ ಥರ ಟೈಟಾಗಿ ಕಟ್ಟಬೇಕು. ಸೊ ನಿಮಗೆ ಪಿಂಗಾಣಿ ಗ್ಲಾಸ್ ಇಲ್ಲ ಅಂದರೆ ಗಾಜಿನ ಡಬ್ಬಿಯಲ್ಲಾದ್ರೂ ಸೊ ಹಾಕಿಡ್ಬೋದು ಅಥವಾ ಪ್ಲಾಸ್ಟಿಕ್ ಡಬ್ಬಿಯಲ್ಲಾದರೂ ಹಾಕಿಡ್ಬೋದು. ಈ ಥರ ಬಟ್ಟೆನ ಟೈಟಾಗಿ ಕಟ್ಬಿಟ್ಟು ಒಂದಿನ ಇಡಬೇಕಾಗುತ್ತೆ. ಸೊ ಅವಾಗ ಅದು ನೀರು ಹೊಡಿಯುತ್ತೆ. ಆಮೇಲೆ ಉಪ್ಪಿನಕಾಯಿ ಮಾಡೋಕ್ಕಾಗೋದು. ಈಗ ಕಟ್ಟಿಟ್ಟಿದ್ದಾಗಿದೆ. ಈಗ ನಾನಿಲ್ಲಿ ಒಂದಿನ ಆದಮೇಲೆ ಮಾಡ್ಕೊತಾ ಇರೋದು 2 ಸ್ಪೂನಷ್ಟು ಸಾಸಿವೆ, ಹಾಗೆ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, ಹಾಗೆ 2 ಬೆಳ್ಳುಳ್ಳಿ, ಇಂಗು, ಖಾರದ ಪುಡಿ, ಹಾಗೆ 1 ಸ್ಪೂನಷ್ಟು ಮೆಂತ್ಯ ಕಾಳನ್ನು ತೊಗೊಂಡಿದ್ದೀನಿ. ಜೊತೆಗೆ 2 ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಫಸ್ಟಿಗೆ ಮೆಂತ್ಯ ಕಾಳು ಅದ್ರ ಜೊತೆಗೆ ಸಾಸಿವೆನ ಹುರ್ಕೊತಾ ಇದ್ದೀನಿ. ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಹುರ್ಕೊಂಡ್ರೆ ಸಾಕು. 1 ಸ್ಪೂನಷ್ಟು ಮೆಂತ್ಯ ಕಾಳು ಹಾಕ್ಕೊಂಡಿದ್ದೀನಿ. ಹಾಗೆ 2 ರಿಂದ 3 ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸೊ ಇದಿಷ್ಟು ಕಂದು ಬಣ್ಣ ಬರೋವರೆಗೂ ಹುರ್ಕೋಬೇಕಾಗತ್ತೆ. ಸಾಸಿವೆ ಹಾಗೆ ಮೆಂತ್ಯ ಕಾಳನ್ನು ಆರಿದ ಮೇಲೆ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ನುಣ್ಣಗೆ ಪುಡಿ ಆಗೋ ಥರ ಮಿಕ್ಸಿ ಮಾಡ್ಕೋಬೇಕು ಫಸ್ಟಿಗೆ. ಸೊ ಈ ಥರ ನುಣ್ಣಗೆ ಪುಡಿ ಆದಮೇಲೆ ನಾವು ಬೆಳ್ಳುಳ್ಳಿ ಇರುತ್ತಲ್ವ ಸೊ ಬೆಳ್ಳುಳ್ಳಿನ ಅದಕ್ಕೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಇದನ್ನು 1 ರೌಂಡ್ ಅಷ್ಟೇ ಮಿಕ್ಸಿ ಮಾಡಬೇಕು. ತುಂಬ ನುಣ್ಣಗಾಗೋ ಥರ ಮಾಡಬಾರ್ದು. ಇಲ್ಲಿ ನೋಡ್ತಾ ಇದ್ದಾರಲ್ಲ ಸೊ ಈ ಥರ ಆದರೆ ಸಾಕು. ನಾನು ನಿನ್ನೆನೇ ಮಾವಿನಕಾಯಿನ ಹಚ್ಚಿ ಉಪ್ಪು ಹಾಕ್ಬಿಟ್ಟು ಪಿಂಗಾಣಿ ಡಬ್ಬಿಯೆಲ್ಲ ಹಾಕಿಟ್ಟಿದ್ದೆ. ಸೊ ಈಗ ಓಪನ್ ಮಾಡ್ತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು. ಸೊ ಉಪ್ಪೆಲ್ಲ ಕರಗಿದೆ, ಅದು ನೀರಾಗಿದೆ. ಈಗ ಇದನ್ನು ನಾನು ಒಂದು ಬೌಲಿಗೆ ಹಾಕ್ಕೊತಾ ಇದ್ದೀನಿ ಫಸ್ಟಿಗೆ. ಈಗ ನೋಡ್ತಾ ಇರ್ಬೋದು. ಸೊ ಮಾವಿನಕಾಯಿನೆಲ್ಲ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ನೀರು ಹೊಡೆದಿದೆ ಅಂದ್ಬಿಟ್ಟು. ಹುಳಿ ಇದ್ದಷ್ಟು ಜಾಸ್ತಿ ನೀರು ಹೊಡೆಯುತ್ತೆ. ಹುಳಿ ಇದ್ದಷ್ಟು ಮಾವಿನಕಾಯಿ ಚೆನ್ನಾಗಾಗುತ್ತೆ. ಈಗ ನೋಡ್ತಾ ಇರ್ಬೋದು. ಸೊ ಇದನ್ನು ನಾನು ಏನು ರುಬ್ಬಿಟ್ಕೊಂಡಿದ್ದೀನಲ್ವ ಇದನ್ನು ನಾನು ಮಾವಿನಕಾಯಿ ಉಪ್ಪಿನಕಾಯಿಗೆ ಹಾಕ್ಕೊತಾ ಇದ್ದೀನಿ. ಸೊ ಇದಿಷ್ಟು ಹಾಕ್ಕೊಂಡು ಇದ್ರ ಜೊತೆಗೆ ಖಾರದ ಪುಡಿ 3 ಸ್ಪೂನಷ್ಟು ಖಾರದ ಪುಡಿ, ಹಾಗೆ ಅರ್ಧ ಸ್ಪೂನಷ್ಟು ಅರಿಶಿನ,
ಹಾಗೆ ಒಂದು 2 ಸ್ಪೂನಷ್ಟು ಬೆಲ್ಲನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಖಾರದ ಪುಡಿ ತುಂಬ ಖಾರ ಅನಿಸಿದ್ರೆ 2 ಸ್ಪೂನ್ ಸಾಕು. ಮೀಡಿಯಮ್ ಖಾರ ಅನಿಸಿದ್ರೆ ಒಂದು 3 ಸ್ಪೂನ್ ಆದರೂ ಹಾಕ್ಕೊಳ್ಳಿ. ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲದಕ್ಕೂ ಹತ್ತಬೇಕು, ಅದೇ ಥರನೇ ಮಿಕ್ಸ್ ಮಾಡಬೇಕಾಗತ್ತೆ. ಮಾವಿನಕಾಯಿ ಸೀಸನ್ ಇದ್ದಾಗ ಈ ಥರ ಮಾವಿನಕಾಯಿ ಮಾಡಿಟ್ಕೊಬಿಟ್ರೆ, ಉಪ್ಪಿನಕಾಯಿ ಮಾಡಿಟ್ಕೊಂಡ್ರೆ ನಿಮಗೆ ವರ್ಷ ಪೂರ್ತಿ ಮಾವಿನಕಾಯಿ ಉಪ್ಪಿನಕಾಯಿ ತಿನ್ಬೋದು. ಹೊರಗಡೆಯಿಂದ ದುಡ್ಡು ಕೊಟ್ಟು ಕೊಂಡ್ಕೊಂಡು ಬರೋದೇ ಬೇಕಾಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಇದನ್ನು 1 ದಿನ 2 ದಿನ ಆದಮೇಲೆ ಇದು ತುಂಬಾ ಚೆನ್ನಾಗಾಗುತ್ತೆ. ಸೊ ಆವಾಗ ನೀವು ಅನ್ನದ ಜೊತೆಗೂ ಊಟ ಮಾಡ್ಬೋದು ಇದನ್ನು. ಸೊ ಈ ಮಾವಿನಕಾಯಿ ಉಪ್ಪಿನಕಾಯಿಗೆ ಇದು ಕಲಸಿದ್ದಾಗಿದೆ. ಇದಕ್ಕೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಕಾಯ್ತಿದ್ದಂಗೆ ಇದಕ್ಕೆ ಸಾಸಿವೆ ಜೀರಿಗೆನ ಹಾಕ್ಕೊತಾ ಇದ್ದೀನಿ. 1 ಸ್ಪೂನಷ್ಟು ಜೀರಿಗೆ ಹಾಗೆ 1 ಸ್ಪೂನಷ್ಟು ಸಾಸಿವೆನ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಒಂದು 4ರಿಂದ 5 ಬೆಳ್ಳುಳ್ಳಿನ ಜಜ್ಜಿ ಹಾಕಬೇಕು. ಸೊ ಹಾಗೆ ಹಾಕಬಾರ್ದು, ಹಾಗೆ ಹಾಕಿದ್ರೆ ಸಿಡಿಯುತ್ತೆ. ಸೊ ಅದಕ್ಕೆ ಒಂದು 4ರಿಂದ 5 ಬೆಳ್ಳುಳ್ಳಿನ ಜಜ್ಜಿ ಹಾಕಿ ಹಾಗೆ ಇಂಗುನ ಹಾಕಬೇಕು. ಇದೊಂದು 2 ನಿಮಿಷ ಫ್ರೈ ಆದರೆ ಸಾಕು. ಸೊ ಸ್ಟವ್ನ ಆಫ್ ಮಾಡಬೇಕಾಗತ್ತೆ. ಇದು ಸ್ವಲ್ಪ ಬಿಸಿ ಆದಮೇಲೆ ಸ್ಟವ್ನ ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಡಬೇಕು. ಸೊ ಈಗ ಆಗಿದೆ ನೋಡಿ. ಸೊ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಈಗ ಇದು ತಣ್ಣಗಾಗಿದೆ. ಈಗ ತಣ್ಣಗಾದ್ಮೇಲೆ ನೀವೇನು ಉಪ್ಪಿನಕಾಯಿನ ಕಲಸಿಟ್ಕೊಂಡಿರ್ತೀರಲ್ವ, ಸೊ ಅದಕ್ಕೆ ಇದು ಒಗ್ಗರಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ಒಗ್ಗರಣೆನೂ ಕೊಟ್ಟಿದ್ದಾಗಿದೆ. ಸೊ ಈಗ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಗಿದೆ. ಇದು ಇನ್ನೂ ಟೇಸ್ಟ್ ಬರೋಕ್ಕೆ, ಸೊ ಇಮಿಡಿಯೇಟಾಗಿ ನಿಮಗೆ ತಿನ್ನೋಕ್ಕೆ ಅಷ್ಟು ಚೆನ್ನಾಗಿ ಅನ್ನಿಸ್ದಲೇ ಇರ್ಬೋದು. ಒಗ್ಗರಣೆಯಲ್ಲಿ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಒಂದು 2 ದಿನ 3 ದಿನ ಇಟ್ಟರೆ ಸೊ ಉಪ್ಪಿನಕಾಯಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಅನ್ನದ ಜೊತೆಗೆ ಊಟ ಮಾಡ್ಬೋದು. ಸೊ ಊಟಕ್ಕೆ ಉಪ್ಪಿನಕಾಯಿ ತುಂಬಾ ಚೆನ್ನಾಗಿರುತ್ತೆ, ಮಾವಿನಕಾಯಿ ಉಪ್ಪಿನಕಾಯಿ. ಸೊ ಈ ಥರ ಉಪ್ಪಿನಕಾಯಿನ ನೀವು ಮನೆಯಲ್ಲೇ ಮಾಡಿಕೊಂಡು ವರ್ಷಗಟ್ಟಲೆ ಇಟ್ಕೊಂಡು ತಿನ್ಬೋದು. ಉಪ್ಪಿನಕಾಯಿ ಮಾಡೋಕ್ಕೆ ಬರೋಲ್ಲ ಅನ್ನೋಂಥವ್ರು ಸಹ ತುಂಬಾ ಈಸಿಯಾಗಿ ಉಪ್ಪಿನಕಾಯಿ ಮಾಡ್ಕೋಬೋದು. ಉಪ್ಪಿನಕಾಯಿ ರೆಡಿಯಾಗಿದೆ. ಈಗ ನಾನು ಇದನ್ನು ಪಿಂಗಾಣಿ ಜಾರಲ್ಲಾಗಿರ್ಬೋದು ಅಥವಾ ಗಾಜಿಂದು ಡಬ್ಬಿಯಲ್ಲಾಗಿರ್ಬೋದು, ಪ್ಲಾಸ್ಟಿಕ್ ಡಬ್ಬಿಯಲ್ಲಾಗಿರ್ಬೋದು, ಗಾಳಿ ಆಡ್ದಲೇ ಇರೋ ಥರ ಎತ್ತಿಡಬೇಕಾಗುತ್ತೆ. ನೀವು ಈ ಥರ ಏನಾದರೂ ಪಿಂಗಾಣಿ ಜಾರಲ್ಲಿ ಏನಾದರೂ ಹಾಕಿಡ್ತೀನಿ ಅಂದರೆ ಸೊ ಒಂದು ಬಟ್ಟೆನ ಕಟ್ಟಿಟ್ರೆ ತುಂಬಾ ಚೆನ್ನಾಗಾಗುತ್ತೆ. ಗಾಳಿ ಆಡಬಾರ್ದು. ಇದು ಒಂದು 3 to 4 ಡೇಸ್ ಆದಮೇಲೆ ಇದು ಖಾರ ಎಲ್ಲ ಬಿಟ್ಕೊಳುತ್ತೆ. ಸೊ ಆವಾಗ ಉಪ್ಪಿನಕಾಯಿ ತಿನ್ನೋದಕ್ಕೆ ಚೆನ್ನಾಗಿ ಅನಿಸುತ್ತೆ. ರಸನೂ ತಿನ್ಬೋದು ಹಾಗೆ ಉಪ್ಪಿನಕಾಯಿನೂ ತಿನ್ಬೋದು. ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳೋದ್ರಿಂದನೂ ಚೆನ್ನಾಗಿ ಅನಿಸುತ್ತೆ. ನಿಮಗೆ ಹೊರಗಡೆಯಿಂದ ತರೋದೇ ಬೇಕಾಗಲ್ಲ ಉಪ್ಪಿನಕಾಯಿ. ಒಂದು ಸಲ ಈ ಥರ ಉಪ್ಪಿನಕಾಯಿನ ನೀವು ಮಾಡಿಟ್ಕೊಂಡ್ರೆ ವರ್ಷವಿಡೀ ಮಾವಿನಕಾಯಿ ಉಪ್ಪಿನಕಾಯಿನ ತಿನ್ಬೋದು. ಸೊ ಮಾವಿನಕಾಯಿ ಸೀಸನಲ್ಲಿ ಈ ಥರ ಉಪ್ಪಿನಕಾಯಿನ ಮಾಡ್ಕೊಂಡು ತಿನ್ನಿ. ಈಗ ನೋಡ್ತಾ ಇರ್ಬೋದು. ಸೊ ನಾನು ಉಪ್ಪಿನಕಾಯಿ ಎಲ್ಲ ಹಾಕಿದ್ಮೇಲೆ ಬಟ್ಟೆನ ಕಟ್ಟಿ ಇಡ್ತಾ ಇದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.